ಈ ಸತ್ಯಗಾಲದಿಂದ ಬರ್ತಕ್ಕಂಥ ಕಾವೇರಿ ನೀರು ಕಣೋ ಮುಖಾಂತರ ಮಾಗಡಿ ತಾಲೂಕಿನ ಮುಖಾಂತರ ತಗೊಂಡೋಗಿ ದಾವಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ. ಸಂತೋಷ. ನೀರಿಗೆ ಯಾರು ಅಪ್ಪನೇ ಇಲ್ಲ. ನಾವು ಪಕ್ಕದ ತಾಲೂಕಲ್ಲಿ ಇಸ್ಕೊಂಡು ಓಡಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ನಾವು ಕೇಳೋ ಈ ಥರದ ವಿಚಾರ ಏನಂದ್ರೆ, ಇವತ್ತು ಅಲ್ಲಿ ಬೆಳೆದಿರ್ತಕ್ಕಂಥ 106 ಮರಗಳನ್ನ ಕಡಿದು ದೊಡ್ಡ ದೊಡ್ಡ ಪೈಪ್ ಹಾಕೊಂಡು ಯಾವುದೋ ಪಕ್ಕದ ತಾಲೂಕು ತಗೊಂಡೋಗಿ ನೀರು ಕೊಡ್ತಾ ಇದ್ದೀರಿ. ಸರ್ಕಾರ ನಮ್ಮ ಜಿಲ್ಲೆಯಾದಂಥ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ, ಮತ್ತು ನಮ್ಮ ಡಿ ಕೆ ಸುರೇಶ್ ಅವರಿದ್ದಾರೆ, ಹಾಗೆ ಎ ಮಂಜಣ್ಣವರಿದ್ದಾರೆ, ಮತ್ತು ಶಾಸನ ಬಾಲಕೃಷ್ಣ ಅವರಿದ್ದಾರೆ. ದಯವಿಟ್ಟು ಈ ಕಡೆ ನಮ್ಮ ಭಾಗದಲ್ಲಿ ರೈತರಿಗೆ ಏನು ಇವತ್ತು ಗೌರಮ್ಮನ ಕೆರೆ ಉಳಿತಿದ್ದೀರಿ ಅಂಥ ಕೆರೆಗಳಿಗೆ ಮತ್ತು ಇನ್ನು ಉಳಿದ ಕೆರೆಗಳಿಗೆ ಆ ಕಾವೇರಿ ನೀರನ್ನ ತುಂಬಿಸೋ ಅಂಥ ಕೆಲಸನ ನೀವು ಮಾಡಬೇಕಾಗಿದೆ, ಕುಡಿಯೋ ನೀರಿಗೋಸ್ಕರ. ಇವತ್ತು ರೈತರನ್ನ ಹಿತ ಕಾಪಾಡಲು ಎಲ್ಲಾದರೂ ನೀವು ಅಭಿವೃದ್ಧಿ ಮಾಡಿದ್ರೆ ಸಂತೋಷ. ರೈತರ ಹಿತ ಕಾಪಾಡಬೇಕು ಅಂದರೆ ಅಮ್ಮ ಮುಖಾಂತರ ಇಷ್ಟೆಲ್ಲ ಗುಂಡಿ ತಗೊಂಡು ಮರ ತೆಗೆದು ಪಕ್ಕದ ತಾಲೂಕು ಕೊಡ್ತಾ ಇದ್ದ ನೀರು ಮೊದಲು ನಮ್ಮ ತಾಲೂಕಿಗೆ ನೀರು ಕೊಟ್ಟು ಬೇರೆ ತಾಲೂಕಿಗೆ ಕೊಡಿ. 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಮಾಡೋಣ. ನೀರೇನಾದರೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಜನಪ್ರತಿನಿಧಿ ಆಗಲಿ ಸಭೆ ಕರೆದಿಲ್ಲ, ಇಲ್ಲ ಏನಾದರೂ ಅದ್ರ ಬಗ್ಗೆ ಚರ್ಚೆ ಕರೆದಿಲ್ಲ ಅಂದರೆ 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಮಾಡಬೇಕು ಅಂತ ನಮ್ಮ ಗೌರವದ ಶಿವಲಿಂಗಣ್ಣ ಚಂದ್ರಯ್ಯಪ್ಪರು ಹೇಳಿದ್ದಾರೆ ಈ ವಿಚಾರವಾಗಿ. ಅದಕ್ಕೆ ನಾವು ಬದ್ಧ ಇದ್ದೀವಿ. ಅದ್ರ ಮೊದಲು ಏನಾದರೂ ಈಗ ಪಕ್ಷ ಒಂದು ಯಾವುದೋ ನಿಮ್ಮ ಇದ್ರ ಯಾರು ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಪಕ್ಷದ ಒಂದು ವರ್ಚಸ್ಗೋಸ್ಕರ, ನಿಮ್ಮ ಪಕ್ಷದ ಒಂದು ಇದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಸಂತೋಷ. ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ಪಕ್ಷದ ವಿಚಾರ ಅದು. ಅದ್ರ ಜೊತೆಗೆ ಈ ತಾಲೂಕಿನ ರೈತರ ವಿಚಾರನ ದಯವಿಟ್ಟು ತಗೋಬೋದಲ್ವ ನೀವು? ಇದನ್ನೇ ರೈತರ ವಿಚಾರ ತಗೊಂಡು ಎಲ್ಲ ನಾನು ಒಬ್ಬನಿಗೆಲ್ಲ ರೈತರು, ಇಡೀ ತಾಲೂಕಿನ ರೈತರು ಒಳ್ಳೇದಾಗುತ್ತೆ, ಇದನ್ನು ತಗೊಳ್ಳೋದು ಒಳ್ಳೇದು. ನೀವೆಲ್ಲ ಇದನ್ನು ಮನಸ್ಕೊಟ್ಟು ಈ ವಿಚಾರದಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡದೆ ತಾಲೂಕಿನ ರೈತರಿಗೆ ಕುಡಿಯ ನೀರು ಕೊಡಿಸ್ಬೇಕು ನಿಟ್ಟಿನಲ್ಲಿ ಇವತ್ತು ಹೇಮಾವತಿ ನೀರು ತರಕ್ಕೆ ಒದ್ದಾಡ್ತಾ ಇದ್ದೀವಿ. ಯಾರು ದಿನ ಕುಸ್ತಿ ಒಬ್ಬಾಯ್ತು ಪಾಪ ಅವ್ರು ಕೂತಿ ಮಾಡ್ತಲೇ ಇರ್ತಾರೆ. ಇದನ್ನು ನಾವು ನೋಡ್ಕೊತಾ ಇದ್ದೀವಿ. ಹಂಗಿದ್ದಾಗ ಇಲ್ಲಿ ನಮ್ಮ ಜಮೀನಲ್ಲಿ ಹೋಗೋ ನೀರನ್ನ ಮೊದಲು ನಮ್ಮ ತಾಲೂಕಿನ ಕೆರೆಗೆ ತುಂಬಿಸಿ ದಯವಿಟ್ಟು ಮುಂದಕ್ಕೆ ಕೊಡಿ ನೀರನ್ನ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಮನವಿಗೆ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಅಂದರೆ ಇನ್ನೂ ಒಂದು 8-10 ದಿನ ಟೈಮ್ ಇದೆ. ಇದಕ್ಕೆ 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಮಾಡಲಾಗಿ ತೀರ್ಮಾನಿಸಲಾಗಿದೆ. ಪಾಪ ಪೊಲೀಸ್ ಇಲಾಖೆ ಅವ್ರೇನು ಮಾಡ್ತಾರೆ, ಅವ್ರು ಬರ್ತಾರೆ, ನಮ್ಮನ್ನು ಕರ್ಕೊಂಡು ತುಂಬಿಡ್ತಾರೆ, ತಾಡವೆಲ್ಲಿ ಬಿಡ್ತಾರೆ, ಅವ್ರ ಕೆಲಸವನ್ನು ಮಾಡ್ತಾರೆ. ಇದನ್ನು ಜವಾಬ್ದಾರಿ ತಗೊಂಡು ಮಾಡ್ಬೇಕಾದ ಕೆಲಸ ಇರ್ತದೆ. ಈ ರೈತ ಸಂಘಟನೆ ಮಾಡಿಸ್ಬೇಕು ಅಂದಿಲ್ಲ. ಜನಪ್ರತಿನಿಧಿಗಳು ಇದಕ್ಕೆ ಗಮನ ಕೊಟ್ಟು ಏನು ಸಮಸ್ಯೆ ಇದೆ ತಾಲೂಕಿನಲ್ಲಿ ಅವ್ರು ಬಗೆಹರಿಸಂಥ ಕೆಲಸನ ದಯವಿಟ್ಟು ಮಾಡಬೇಕಾದ್ರೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ರೈತ ಸಂಘ, ಮಾಗಡಿ ರೈತ ಸಂಘ, ತಾಲೂಕಿನ ರೈತ ಸಂಘ ಹೆಮ್ಮೆಯಿಂದ ಹೇಳ್ತಿದೆ. ಇವತ್ತು ನಾನು ಒಬ್ಬನಿಂದಲ್ಲ, ಎಷ್ಟೋ ಜನ 106 ಕಾರ್ಯಕರ್ತರು ಇವತ್ತು 2-3 ಸರಿ ರಸ್ತೆ ತಡೆ ಮಾಡಿದ್ಕೆ ಇವತ್ತು ಟಿಪ್ಪಂಡಳ್ಳಿ ಉಳಿಯೋದಕ್ಕೆ ಸುಮಾರು ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಬಿಡುಗಡೆ ಮಾಡಿ ಅವತ್ತು ನಮ್ಗೆ ಕರೆದಿದ್ರು. ನಮ್ಮನ್ನು ಬನ್ನಿ, ನಾವೇನು ಹೋಗ್ಲಿ ವಿಚಾರ ಬೇರೆ. ಅವತ್ತು ಕೆರೆ ಉಳಿತಾಗ ಮಾಡಿದ್ದು ರೈತ ಸಂಘನೇ ಮಾಡಿದ್ದು. ನಾವು ಎದೆ ತಕ್ಕ ಹೇಳಿದ್ವಿ ಈ ವಿಚಾರ. ಅಲ್ಲಿ ನೀರಿದ್ರೆ ಇವತ್ತು ಕುಂದೂರು ಭಾಗದಲ್ಲೆಲ್ಲ ನೀರು ನಿಂತ್ಕೊತದೆ. ಆ ಕೊಳಚೆ ನೀರನ್ನ ತಪ್ಪಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಂಥ ದುರಹಂಕಾರದ ಮಾತುಗಳಾಡ್ತಾರೆ ಅಂದರೆ, ರೈತ ಸಂಘರು ನೀವೇ ಮಾಡಿಬಿಟ್ಟಿದ್ರಲ್ಲ ಅಂತ ಕೇಳಿದ್ರೆ ಅಂಥ ದುರಹಂಕಾರ ಅಧಿಕಾರಿಗಳಿಗೆ ಅಲ್ಲಿ ಹೋರಾಟ ಮಾಡಿಲ್ಲ. ಆ ದೃಷ್ಟಿಯಿಂದ 28ನೇ ತಾರೀಕು ಬೈಕ್ ರ್ಯಾಲಿ ಮುಖಾಂತರ ಹೋರಾಟಕ್ಕೆ ಅಲ್ಲಿಗೂ ರೆಡಿ ಮಾಡಿದ್ವಿ. ಇದು ಮುಖ್ಯ, ಇದು ಹೇಳಿದ ಮಾತಿದು. ಈಗ 17ನೇ ತಾರೀಕು ಹೊಸಪೇಟೆ ಗೇಟಲ್ಲಿ ರಸ್ತೆ ತಡೆ ಇದೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ದಯವಿಟ್ಟು ನಾವು ಟೆರರಿಸ್ಟ್ಗಳಲ್ಲ, ನಾವು ಇನ್ನೇನು ಗಾಂಜಾ ತಪ್ಪು ಮಾರಕ್ಕೆ ಬಂದವರಲ್ಲ. ತಾಲೂಕಿನ ನೀರಿನ ವಿಚಾರಕ್ಕೆ ನಿಮ್ಮ ಕೈ ಮುಗಿದು ಕೇಳ್ತೀವಿ, ದಯವಿಟ್ಟು ಸಹಕಾರ ಕೊಡಿ. ಇಲ್ಲ ನೀವು ಅರೆಸ್ಟ್ ಮಾಡ್ತಿದ್ರೆ ಸಂತೋಷ, ಡೈಲಿ ಅದನ್ನೇ ಮಾಡ್ತಾ ಇದ್ದೀರಾ. ನೀವು ಕಂಡಾರು ನೋಡಿದ್ರಿ, ಹೋರಾಟ ಮಾಡಿದ್ರೆ ನೀವು ಕಂಡಾರು ನೋಡ್ತಾ ಇದ್ರಿ. ನಾವು ಮಾಡ್ತಾ ಇರೋದು ತಾಲೂಕಿಗೆ ನೀರು ಕೊಡಲಿ. ಯಾವುದೋ ತಾಲೂಕಿಗೆ ತಾನು ನೀರು ಕೊಡ್ಬೇಕಾದ್ರೆ ನಮ್ಮ ತಾಲೂಕಿನ ಮುಖಾಂತರ ಹೋಗಿ ಇದು ನೀರು ಕೊಡಲಿ ಅಂತ ಕೇಳ್ತೀವಿ. ದಯವಿಟ್ಟು ಪೊಲೀಸ್ ಇಲಾಖೆ ಸಹಕಾರ ಕೊಡಬೇಕು ಮನವಿ ಮಾಡ್ತಿದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.